ಎದುರಿಗೆ ಇದೆ ಮಧುಗಿರಿ ಬೆಟ್ಟ, ಏಷ್ಯಾ ಸೆಕೆಂಡ್ ಲಾರ್ಜೆಸ್ಟ್ ಬೆಟ್ಟ. ಬುಡ್ಡಿ ಅಂತ ಹೆಸರು ಫೈನಲ್ಲು. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಹೇ ವಾಟ್ ಇಸ್ ಅಪ್ ಫ್ಯಾಮ್, ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಹೆಂಗಿದ್ರೆ ಎಲ್ಲ ನಾವು ಸೂಪರ್ ಇದ್ದೀವಿ, ಚೆನ್ನಾಗಿ ಕಂಡಿದ್ದೀನಿ. ಆ್ಯಂಡ್ ಗೈಸ್ ನೋಡಿ, ನಮ್ಮ ಎದುರಿಗೆ ಇದೆ ಮಧುಗಿರಿ ಬೆಟ್ಟ, ಏಷ್ಯಾ ಸೆಕೆಂಡ್ ಲಾರ್ಜೆಸ್ಟ್ ಬೆಟ್ಟ ಅಂದರೆ ಮಧುಗಿರಿ ಬೆಟ್ಟ. ಇಲ್ಲಿಂದ ಎದುರಿಗೆ ಕಾಣಿಸುತ್ತೆ, ಅದಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು, ಆದರೆ ಪ್ಲ್ಯಾನು ಕ್ಯಾನ್ಸಲ್ ಆಯಿತು. ಸೊ ಈಗ ಟೈಮ್ ಆಗಿದೆ ನಮಗೆ, ಆಗಲೇ 8 ಗಂಟೆ. ಸೊ ಇವಾಗ ಹೊರಡಬೇಕು, ನಾವು ಊರಿಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಈಗ ತಿಂಡಿ ತಿಂದ್ಕೊಂಡು 9:30 ಹಂಗೆ ಹೊರಡೋಣ ಅಂತ ಪ್ಲ್ಯಾನ್ ಇದೆ. ಸೊ ಇದನ್ನು ಹತ್ತಬೇಕು ಅಂದರೆ ಒಂದು 6 ಗಂಟೆಗೆ ಅಲ್ಲಿ ಬಿಟ್ಟರೆ ಆರಾಮಾಗಿ ಬಿಸಿಲು ಇರೋಲ್ಲ, ಹೋಗಿ ಬರ್ಬೋದು. ಸೊ ಮಧುಗಿರಿ ಬೆಟ್ಟನ ಯಾರ್ಯಾರು ಹತ್ತಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗೈಸ್. ಸೊ ನಾವು ಹೋಗುವ ಯಾವಾಗಾದ್ರು ಒಂದ್ಸಲಿ ಪ್ಲ್ಯಾನ್ ಮಾಡಿಕೊಂಡು. ನಾನು ಹೋಗಬೇಕು ಅಂತಲೇ ಇತ್ತು, ನನ್ನ ರಾತ್ರಿ ಎಲ್ಲ ಪ್ಲ್ಯಾನ್ ಆಗಿತ್ತು, ಬೇಡ ಅಂತೇಳಿ ಲಾಸ್ಟಾಗಿ ಕ್ಯಾನ್ಸಲ್ ಮಾಡಿದ್ದಾಯಿತು. ನಾವೇನಾದರೂ ಬೇಗ ಬಂದಿದ್ದರೆ ನೆನ್ನೆ ಜಾತ್ರೆಯಿಂದ ಪಕ್ಕ ಹೋಗ್ತಿದ್ವಿ, ಆದರೆ ಲೇಟ್ ಆಗೋಯ್ತು. ಸೊ ಅದಕ್ಕೋಸ್ಕರ ಹೋಗೋಕ್ಕಾಗ್ತಿಲ್ಲ. ಈಗ ಮನೆಗೆ ಸಹ ಹೋಗಬೇಕು. ಈಗ ಹೋಗೋಣ, ತಿಂಡಿ ತಿಂದ್ಕೊಂಡು ಮನೆಗೆ ಹೊರಡೋಣ ಗೈಸ್. ಸೊ ಗೈಸ್ ಫೈನಲಿ ಮಧುಗಿರಿಗೆ ಬಾಯ್ ಬಾಯ್ ಅಂತ ಹೇಳ್ತಾ, ಆ್ಯಂಡ್ ಒಂದು ಸ್ವಲ್ಪ ಆಟ ಸಾಮಾನುಗಳು ನಮ್ಮ ತಂಗಿಗೆ ಎಲ್ಲ ಎತ್ತಾಕೊಂಡು ಹೋಗ್ತಾಯಿದ್ದೀವಿ. ಆ್ಯಂಡ್ ಮಧುಗಿರಿ ಕೊನೆಗೆ ಬಾಯ್ ಬಾಯ್ ಅಂತ ಹೇಳಿ ಹೋಗೋಣ ಬನ್ನಿ. ಸೊ ಗೈಸ್ ನೋಡಿ, ಇಲ್ಲಿ ಎಷ್ಟು ಭಯಂಕರವಾಗಿ ಆಕ್ಸಿಡೆಂಟ್ ಅಂದರೆ ಬೆಂಕಿಯೆಲ್ಲ ಹೊತ್ಕೊಂಡ್ಬಿಟ್ಟಿದೆ ಕಾರ್ಗೆ. ಸೊ ತೋರಿಸ್ತೀನಿ, ಕ್ರೇಜಿ ಅಂತ ನೋಡ್ಕೊಳ್ಳಿ. ನೋಡಿ ಇಲ್ಲಿ ಇದೆಯಲ್ಲ, ಇದೆ ಏನು ಬೆಂಕಿ ಹತ್ಕೊಂಡಿದ್ದು. ಸೊ ಗೈಸ್ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದಾದಮೇಲೆ ಸೊ ಆಟ ಸಾಮಾನುಗಳೆಲ್ಲ ತೆಗೆದ್ವಿ. ಸೊ ನೋಡಿ, ನಮ್ಮ ಇದಕ್ಕೆ ಒಂದು ಆಟ ಸಾಮಾನು ಬೇಕಂತೆ. ಸೊ ರಾತ್ರಿ 11 ಗಂಟೆ ಫೋನ್ ಮಾಡಿ ಹೇಳ್ದ. ಸೊ ಅದಕ್ಕೆ ಇದೊಂದು ಎತ್ಕೊಂಬಂದಿದ್ದೀನಿ. ಸೊ ನೋಡಿ, ಅಲ್ಲಿ ಅಷ್ಟು ಬಿದ್ದವಲ್ಲ ಶೆಲ್ಗಳು ಟ್ರೈ ಮಾಡೀವಿ, ಶೆಲ್ಗಳೆಲ್ಲ ಕೆಟ್ಟೋಗೈತೆ. ಸೊ ಒಂದು ಶೆಲ್ಲು ತಾಂಬಂದು ಹಾಕೋಣ, ಈಗ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಸೊ ತಾಂಬಂದು ಹಾಕೋಣ. ಆ್ಯಂಡ್ ಇದೊಂದು ಕೀ ಬಂಚು, ಸೊ ಸಕ್ಕದಾಯಿತು, ಇಷ್ಟ ಆಯಿತು, ಅದಕ್ಕೆ ತಗೊಂಬಂದೆ. ಹೊರಟೋಯ್ತೈತೆ, ಇಲ್ಲ ಅವತ್ತಾನೆ ಇಲ್ಲ ನೋಡ್ರಿ, ಅದೊಂದು ಇಷ್ಟ ಆಯಿತು, ಅದೊಂದು ಎತ್ಕೊಂಬಂದೆ. ಸೊ ಇದು ಕಮ್ಮಿ ರೇಟ್ ಬಿತ್ತು, 50 ರೂಪಾಯಿ ಏನೋ ಬಿತ್ತಿದ್ದು. ಇಲ್ಲಿ ನಮ್ಮ ಅಮ್ಮನಿಗೆ ವಾಲೆ ಅಂತ ತಗೊಂಬಂದೆ ಗೈಸ್. ಸೊ ತಾಂಬರ್ಬೇಕಾರೆ ಇದಿತ್ತು ತಗೊಂಡಾಗ, ಈಗ ಬರ್ಬೇಕಾದ್ರೆ ಎಲ್ಲ ಉದ್ರೋಗೈತೆ. ಇದು ಅಜೀಬಾಗಿ ಕಾಣ್ತೈತೆ ನೋಡ್ರಿ, ಹೆಂಗೈತೆ, ಒಳ್ಳೆ ಕತೆ ಆಗೈತೆ ನಮ್ಮದು. ಇದೊಂದೆರಡು ತಗೊಂಬಂದೆ. ಸೊ ಇದು ಒಂಥರ ಚೆನ್ನಾಗಿದೆ, ಇದೊಂದು ತೊಗೊಂಬಂದೆ ಅಷ್ಟೇ. ಇನ್ನು ಇವಿಷ್ಟು ಜಾತ್ರೆಯಲ್ಲಿ ತಗೊಂಬಂದಿದ್ದು ಐಟಮ್ಸ್ಗಳು. ಇವಾಗ ಹೋಗೋಣ, ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಹೋಗ್ಬೇಕು ನಮ್ಮ ಅಮ್ಮನ. ಸೊ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡೋಗಿ ಬರೋಣ. ಇದು ಬರ್ತೈತಂತ, ಇದು ಏನಕ್ಕೆ ಇದನ್ನು ಕರ್ಕೊಂಡು ಹೋಗೋದು ಬೇಡ ಇದು. ಸೊ ಗೈಸ್ ನಮ್ಮ ನಾಯಿ ನೋಡಿ ಇಲ್ಲಿದೆ. ಸೊ ಇದು ನಾಯಿ ಹೆಸರು ಬುಡ್ಡಿ ಅಂತ ಹೆಸರು ಫೈನಲ್ಲು. ಬುಡ್ಡಿ ಅಂತ ಹೆಸರು ಇಕ್ಕಿದ್ವಿ ಇದಕ್ಕೆ. ಬುಡ್ಡಿ ಬುಡ್ಡಿ. ಸೊ ಗೈಸ್ ಈಗ ಫೈನಲಿ ನಾವೊಂದು ಮನೆ ತಕ್ಕ ಹೋಗ್ತಾಯಿದ್ವಿ, ಯಾಕೆಂದರೆ ಅಲ್ಲಿ ಕಲ್ಲು ಹಾಕಿದ್ದಾರೆ. ಸೊ ಆ ಕಲ್ಲುಗಳನ್ನ ನೋಡ್ಕೊಂಬರೋಣ ಅಂತ, ನಮ್ಮ ಅಂಗಡಿಯಿಂದಲೇ ತಗೊಂಡೋಗಿರೋದು. ಸೊ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ವಿ. ಸೊ ಲೆಟ್ಸ್ ಗೋ. ಇವತ್ತು ನಾನು ವ್ಲಾಗ್ ಮಾಡ್ತಾಯಿರೋದು ಒಂದು ಮೋಟೋ ವ್ಲಾಗಿಂಗ್ ಸೆಟಪ್ ತೊಗೊಂಡಿದೆ. ಸೊ ಅದನ್ನ ಹಾಕ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಹೆಂಗಿದೆ ವ್ಯೂ ಅಂತ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈಗ ಬೇಗ ಹೋಗೋಣ, ಅಲ್ಲೆಲ್ಲ ನೋಡ್ಕೊಂಬರೋಣ ಗೈಸ್. ಸೊ ಗೈಸ್ ನೋಡಿ, ಇದೇ ಮನೆ. ಸೊ ಆಚೆಗಡೆ ಟೈಲ್ಸ್ ಮಾತ್ರ ಸಖತ್ ಸಿಕ್ಸಿಯಾಗಿ ಕಾಣಿಸ್ತೈತೆ. ಸೊ ಒಳಗಡೆ ನೆಲಕ್ಕೆ ನಮ್ಮದೇ ಹತ್ರನೇ ತಗೊಂಡಿದ್ದೀವಿ ಕಲ್ಲು. ಆ್ಯಂಡ್ ಅಡುಗೆ ಮನೆಯಲ್ಲಿ, ಸೊ ಎಲ್ಲಿದೆ ಅಡುಗೆ ಮನೆ, ಆ ಕಡೆ ಅಡುಗೆ ಮನೆ, ಇದು ದೇವ್ರ ಮನೆ. ಸೊ ಎಲ್ಲ ಮಸ್ತಾಗಿ ಹಾಕ್ಸವ್ರೆ ಕಲ್ಲುಗಳೆಲ್ಲ, ಚೆನ್ನಾಗಿದೆ ಕಲ್ಲು ಅವೆಲ್ಲ. ಆ್ಯಂಡ್ ಈಗ ವಾಪಸ್ಸು ಮನೆಗೆ ಹೋಗೋಣ ಇದೆಲ್ಲ ನೋಡ್ಕೊಂಡು. ಸೊ ಬಾಯ್ಸ್, ನಾನು ಈ ವ್ಲಾಗ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ವ್ಲಾಗಲ್ಲಿ ಏನು ಅಷ್ಟೊಂದು ತೋರಿಸಿಲ್ಲ, ಬರೀ ಬಂದಿದ್ದೆ ಆಯಿತು. ಸೊ ಯಾಕಪ್ಪ ಅಂದರೆ ಅಲ್ಲಿ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ವ್ಲಾಗಲ್ಲಿ ಏನು ಅಷ್ಟೊಂದಿಲ್ಲ, ಬರೀ ನಿದ್ದೆ ಮಾಡೋದೇ ಆಗೈತೆ ನಂದು. ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಒಂದು 4 ನಿಮಿಷ 3 ನಿಮಿಷ ಇರ್ಬೋದು ಅಷ್ಟೇ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಳೆಯ ವಿಡಿಯೋ ಯಾವುದು ಜಾತ್ರೆಗೆ ಹೋಗಿದ್ದಿದ್ದು, ಮಧುಗಿರಿ ಜಾತ್ರೆಗೆ. ಸೊ ಅದು ರೆಸ್ಪಾನ್ಸ್ ಸಕ್ಕತ್ತಾಗಿ ಬಂದಿದೆ, ಥ್ಯಾಂಕ್ಸ್ ಫಾರ್ ಇಟ್. ಆ್ಯಂಡ್ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.